ಇಲ್ಲಿ ನೋಡ್ತಾ ಇರೋದು ನೀವು ಕುಂಬಳಕಾಯಿ ಬೀಳು. ನಾನು ಬೆಳೆಸಿರುವುದಲ್ಲ, ಆ್ಯಕ್ಚುಲಿ ನಾನು ಅಡಿಗೆ ಮನೆ ವೇಸ್ಟನ್ನು ಯಾವಾಗಲೂ ಹಿತ್ತಲಿಗೆ ಹಾಕಿಬಿಡ್ತೇನೆ. ಮಳೆ ಬಂದಿದೆ ಇವಾಗ, ಆದ್ದರಿಂದ ಅದಾಗಿಯೇ ಈ ಗಿಡ ಬೆಳೆದುಕೊಂಡಿದೆ. ಇದಲ್ಲದೆ ಹಲವಾರು ಕಳೆ ಗಿಡಗಳು ಸಹ ಬೆಳೆದುಕೊಂಡಿದೆ. ಅದು ಸಹ ಕೆಲವೊಂದು ಅಡಿಗೆಗೆ ನಾವು ಉಪಯೋಗ ಮಾಡ್ತೇವೆ. ಕುಂಬಳಕಾಯಿ ಬೀಳಿನ ಚಿಗುರನ್ನು ನಾವು ಸಾಂಬಾರು ಅಥವಾ ಪಲ್ಯ ಮಾಡಬಹುದು. ಇದು ಹಳ್ಳಿ ಊರುಗಳಲ್ಲಿ ರೈತರ ಮನೆಗಳಲ್ಲಿ ಮಾಡುವಂತಹ ಒಂದು ಅಡಿಗೆ. ಪೇಟೆಯವರಿಗೆ ಹೆಚ್ಚಿನವರಿಗೆ ಇದು ಗೊತ್ತೇ ಇಲ್ಲ, ಇದರ ರುಚಿ ಸಹ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಇದು ಪೇಟೆಗಳಲ್ಲಿ ಸಿಗುವುದೇ ಇಲ್ಲ. ಮಾರುಕಟ್ಟೆಯಲ್ಲಿ ಇದನ್ನು ನೀವು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ಇಷ್ಟೊಂದು ಬೀಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಸುಮಾರು 1-1.5 ಅಡಿಯಷ್ಟು ಬೀಳನ್ನು ಮಾತ್ರ ತೆಗಿಬೇಕು, ಚಿಗುರು ಬೀಳನ್ನು. ಮತ್ತು ಇದಕ್ಕಿಂತ ಹೆಚ್ಚಿನ ಉದ್ದದ ಬೀಳು ತೆಗೆದ್ರೆ ಅದು ಬೆಳೆದಿರ್ತದೆ, ಚೆನ್ನಾಗಿರುವುದಿಲ್ಲ. ಈಗ ತೆಗೆದುಕೊಂಡು ಬಂದದ್ದಾಯಿತು. ಇದನ್ನು ನಾವು ನಾರಿನಿಂದ ಬೇರ್ಪಡಿಸಬೇಕು. ಹಾಗೆ 3 ಹೂವುಗಳನ್ನು ಸಹ ತೆಗೆದುಕೊಂಡು ಬಂದಿದ್ದೇನೆ. ಇದನ್ನು ಸಹ ಅಡಿಗೆಗೆ ನಾವು ಹಾಕಿಕೊಳ್ಬೋದು. ಈಗ ಅದನ್ನು ನಾರಿನಿಂದ ಬೇರ್ಪಡಿಸುವ. ಈ ನಾರು ಸಣ್ಣಕ್ಕಿದ್ರೂ ಸಹ ತುಂಬ ಗಟ್ಟಿ ಇರ್ತದೆ. ಇದನ್ನು ನಾವು ಅಡಿಗೆಗೆ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ, ಆದ್ದರಿಂದ ಅದನ್ನು ಕಟ್ ಮಾಡಿ ತೆಗಿಬೇಕು. ನಮಗೆ ಕುಂಬಳಕಾಯಿ ಸಿಗದಿದ್ದರೂ ಸಹ ಈ ಬೀಳು ನಾನು 2-3 ಸಲ ಅಡಿಗೆ ಮಾಡ್ತೇನೆ, ಪಲ್ಯ ಪದಾರ್ಥ ಅಂತ ಹೇಳಿ. ತುಂಬ ರುಚಿಯಾಗಿರುವಂತಹ ಒಂದು ಅಡಿಗೆ. ಈಗ ನಾರುಗಳನ್ನು ತೆಗೆದುಕೊಂಡದ್ದಾಯಿತು. ನಾನು ತುಂಬ ಚಿಗುರೆಲೆಗಳನ್ನೇ ತಂದಿದ್ದೇನೆ, ಆದರೂ ಸಹ ಅದರ ಹಿಂಭಾಗದಲ್ಲಿರುವಂತಹ ದಪ್ಪದ ನಾರುಗಳನ್ನು ನಾವು ಬೇರ್ಪಡಿಸಬೇಕು. ದಪ್ಪಕ್ಕೆ ಇದ್ದರೆ ತೆಗಿಬೇಕು, ಇಲ್ಲದಿದ್ದರೆ ಅದು ಚೆನ್ನಾಗಿರೋದಿಲ್ಲ. ಹಾಗೆ 2-3 ಹೂವುಗಳನ್ನು ಸಹ ತೆಗೆದುಕೊಂಡು ಬಂದಿದ್ದೇನೆ. ಅದರ ಕುಸುಮವನ್ನು ಬೇರ್ಪಡಿಸಬೇಕು. ಇನ್ನು ಈ ದಂಟಿನ ಹೊರಭಾಗದ ನಾರನ್ನು ಸಹ ಬಿಡಿಸಬೇಕು. ಇದು ಸ್ವಲ್ಪ ಕೆಲಸ ಜಾಸ್ತಿ ಆದರೂ ಸಹ ತುಂಬ ರುಚಿಯಾಗಿರ್ತದೆ ಮತ್ತು ಅಪರೂಪದ ಅಡಿಗೆ. ಹಳ್ಳಿಯಲ್ಲಿರುವವರಿಗೆ ಮಾತ್ರ ಇದರ ರುಚಿ ಗೊತ್ತಿರುವುದು. ನಾನು ಕಟ್ ಮಾಡಿ ತಂದು 1 ಗಂಟೆ ಸಹ ಆಗಲಿಲ್ಲ, ಆಗಲೇ ಅದು ಬಾಡಿ ಹೋಗಿದೆ. ಇದೇ ಕಾರಣದಿಂದಾಗಿ ಇದನ್ನು ಮಾರುಕಟ್ಟೆಯಲ್ಲಿ ಯಾರೂ ಮಾರಲಿಕ್ಕೆ ಇಡುವುದಿಲ್ಲ. ಈಗ ಇದೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇದನ್ನು ತೊಳೆದುಕೊಂಡು ಸಣ್ಣಕ್ಕೆ ಹೆಚ್ಚಿಕೊಳ್ಳಬೇಕು. ವಿಡಿಯೋವನ್ನು ಕೊನೆಯ ತನಕ ಸಹ ನೋಡಿ. ಇದೊಂದು ಅಪರೂಪದ ಅಡಿಗೆ, ನಿಮಗೆಲ್ಲರಿಗೂ ಇಷ್ಟ ಆಗ್ತದೆ ಅಂತ ಎನಿಸಿಕೊಳ್ತೇನೆ. ಈಗ ತೊಳೆದುಕೊಂಡು ತಂದದ್ದಾಯಿತು. ಚೆನ್ನಾಗಿ ಸಣ್ಣಕ್ಕೆ ಹೆಚ್ಚಿಕೊಳ್ಬೇಕು. ತುಂಬ ಮೃದುವಾಗಿರ್ತದೆ ಇದು. ಹಳ್ಳಿಗಳಲ್ಲಿ ಯಾವುದೇ ತರಕಾರಿ ಮಳೆಗಾಲದಲ್ಲಿ ಸಿಗುವುದಿಲ್ಲ. ಈಗ ಸಿಗ್ತದೆ, ಆದರೆ ಮೊದಲೆಲ್ಲ ಸಿಗ್ತಾ ಇಲ್ಲ. ಅಂಥ ಸಮಯದಲ್ಲಿ ಜನರು ಈ ರೀತಿಯ ಅಡಿಗೆಗಳನ್ನು ಮಾಡ್ತಾ ಇದ್ದರು. ನನ್ನ ಚಾನೆಲನ್ನು ನೋಡದೇ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡುವುದನ್ನು ಮರಿಬೇಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನನ್ನ ವಿಡಿಯೋಗಳು ಬಂದಾಗ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ. ಈಗ ಹೆಚ್ಚಿಕೊಂಡದ್ದಾಯಿತು. ಇದನ್ನು ಕುಕ್ಕರ್ನಲ್ಲಿ ಬೇಯಿಸುವ ಬೇಳೆಯ ಜೊತೆಗೆ.
ನೀರು ಸೇರಿಸಿ ಬೇಯಿಸಿಕೊಳ್ಬೇಕು. ಈಗ ಅದಕ್ಕೆ ಮಸಾಲೆ ತಯಾರಿಸುವ ಜೀರಿಗೆ, ಮೆಂತೆ, ನಾನು ಕೊತ್ತಂಬರಿ ಪುಡಿ ತೆಗೆದುಕೊಂಡಿದ್ದೇನೆ, ಉದ್ದಿನಬೇಳೆ ಮತ್ತು ಸಾಸಿವೆ ಮತ್ತು ಒಣಮೆಣಸು ಇವೆಲ್ಲವನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಬೇಕು. ಕೊತ್ತಂಬರಿಯನ್ನು ಕೊನೆಗೆ ಸೇರಿಸ್ತೇನೆ, ಅದು ಯಾಕಂದರೆ ಪುಡಿ ಇದೆ ಅದಕ್ಕೋಸ್ಕರ. ಒಂದು ಅರ್ಧ ತೆಂಗಿನಕಾಯಿ ತುರಿ ತೆಗೆದುಕೊಂಡಿದ್ದೇನೆ, ಅದಕ್ಕೆ ಮಸಾಲೆ ಹುರಿದಿರುವುದನ್ನು ಸೇರಿಸಿ ರುಬ್ಬಿಕೊಳ್ಬೇಕು. ಈಗ ಕುಕ್ಕರ್ ಆಗಿದೆ, ಅದಕ್ಕೆ ಉಪ್ಪು, ಬೆಲ್ಲ ಮತ್ತು ಹಸಿಮೆಣಸನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಹುಣಸೆಹಣ್ಣಿನ ರಸವೂ ಸೇರಿಸ್ತಾ ಇದ್ದೇನೆ. ರುಬ್ಬಿಕೊಂಡಿರುವ ಮಸಾಲೆಯನ್ನು ಸೇರಿಸಿಕೊಳ್ಳುವ. ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪ ಸೇರಿಸಿಕೊಳ್ತಾ ಇದ್ದೇನೆ. ಅಗತ್ಯ ಇದ್ದಷ್ಟು ನೀರು ಸೇರಿಸಿಕೊಳ್ಳಿ. ನಿಮಗೆ ತುಂಬ ದಪ್ಪ ಬೇಕು ಅಂದರೆ ಕಡಿಮೆ ನೀರು ಹಾಕಿಕೊಳ್ಬಹುದು, ಆದರೆ ಹದವಾಗಿರಬೇಕು. ಹೆಚ್ಚಿರುವ ಒಂದು ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಇವೆಲ್ಲವನ್ನು ಸೇರಿಸಿ ಒಂದು 2-3 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಬೇಯಿಸಿಕೊಳ್ಬೇಕು. ಈಗ ಬೆಂದಿದೆ, ಕುದಿ ಬರ್ತಾ ಇದೆ. ಕುಂಬಳಕಾಯಿ ಬೇಳಿನ ಪದಾರ್ಥ ರೆಡಿಯಾಗಿದೆ. ನಿಮಗೆ ಈ ಪದಾರ್ಥ ಮಾಡುವ ಅವಕಾಶ ಸಿಗಬಹುದು ಅಂತ ಎನಿಸಿಕೊಳ್ತೇನೆ. ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ತರಕಾರಿ ಬೆಲೆ ವಿಪರೀತವಾಗಿರುವಾಗ ನಾವು ಈ ರೀತಿಯ ಅಡಿಗೆಗಳನ್ನು ಕಲಿತುಕೊಂಡು ಮಾಡಿದರೆ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ಇದು ಮನೆಯಲ್ಲಿಯೇ ಬೆಳೆದಿರುವಂತಹ ತರಕಾರಿ. ನೀವು ಈ ವಿಡಿಯೋ ಇಷ್ಟಪಡ್ತೀರಿ ಅಂತ ಎನಿಸಿಕೊಳ್ತೇನೆ. ಧನ್ಯವಾದಗಳು.